ಎಡನೀರು ಮಠಾಧೀಶರಾದ ಸಚ್ಚಿದಾನಂದ ಭಾರತಿ ಶ್ರೀಪಾದರ ಚಾತುರ್ಮಾಸ್ಯ ಜುಲೈ 29ರಂದು ಬೆಳಿಗ್ಗೆ ಆರಂಭಗೊಂಡಿತು. ವ್ಯಾಸ ಪೂಜೆಯೊಂದಿಗೆ ಆರಂಭಗೊಂಡ ಚಾತುರ್ಮಾಸ್ಯ ವ್ರತಾಚರಣೆ ಸೆಪ್ಟೆಂಬರ್ 26ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಚಾತುರ್ಮಾಸ್ಯದ ಅಂಗವಾಗಿ 60 ದಿನಗಳ ಭಜನಾ ಸಂಕೀರ್ತನೆಯನ್ನು ಪೂಜ್ಯ ಸ್ವಾಮೀಜಿಯವರು ದೀಪ ಪ್ರಜ್ವಲನೆಗೆದು ಉದ್ಘಾಟಿಸಿ ಮಾತನಾಡಿದರು. ಒಂದು ಸಂಪ್ರದಾಯ, ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಅದು. ಸನಾತನ ಧರ್ಮದಲ್ಲಿ ಬರೀ ಧರ್ಮ ಬೋಧನೆಗಳಲ್ಲ, ಆ ಧರ್ಮವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಕೂಡ ಆಚರಣೆಯ ಮೂಲಕ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಈಗಾಗಲೇ ಶೋಕಭಟ್ರು ಹೇಳಿದಾಗೆ ಚಾತುರ್ಮಾಸ್ಯ ಅನ್ನುವಂಥದ್ದು ಗೃಹಸ್ಥರು ಕೂಡ ಆಚರಿಸುವಂಥ ಒಂದು ಪದ್ಧತಿ. ಹಿಂದಿನ ಕಾಲದಲ್ಲಿ 4 ತಿಂಗಳು, ಆಮೇಲೆ ಪಕ್ಷಾವೈ ಮಾಸಃ ಅಂತ ಒಂದು ಪಕ್ಷವನ್ನು 1 ತಿಂಗಳು ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ತಗೊಂಡು 4 ಪಕ್ಷಗಳನ್ನು 4 ತಿಂಗಳಾಗಿ ಆಚರಿಸೋದು. ಒಂದೊಂದು ಪಕ್ಷದಲ್ಲಿ ಒಂದೊಂದು ಧಾನ್ಯವನ್ನು, ದದ್ದಿಯನ್ನು, ಹೀಗೆ ಬೇರೆ ಬೇರೆ ಆಹಾರವನ್ನು ವರ್ಜಿಸಿ 4 ತಿಂಗಳ ಕಾಲ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳೋದು. ಆದರೆ ಒಟ್ಟು ಅದರ ಸಂಕಲ್ಪ ಏನೆಂದರೆ ಅಹಿಂಸೆ ಅನ್ನೋದು ಅದರ ಪರಮವಾದಂಥ ಒಂದು ಸಂಕಲ್ಪ. ಮೊದಲೆಲ್ಲ ಸನ್ಯಾಸಿಗಳು, ಪರಿವರಾಜಕರು, ಅಂದರೆ ನಿಜ ಅರ್ಥದಲ್ಲಿ ಕಾಲ್ನಡಿಗೆಯ ಮೂಲಕ ದೇಶ ಸಂಚಾರವನ್ನು ಮಾಡ್ತಾಯಿದ್ರು. ಈ ಸಂದರ್ಭಕ್ಕಾಗುವಾಗ ಮಳೆಗಾಲ, ಭೂಮಿಯಲ್ಲೆಲ್ಲ ಹುಳ ಹುಪ್ಪಟೆಗಳು, ಸಣ್ಣ ಸಣ್ಣ ಸಸ್ಯಗಳು ಹೀಗೆ ಹೆಚ್ಚಾಗಿ ಮೊಳಕೆ ಬರುವಂಥ ಮತ್ತು ಹುಟ್ಟಿಕೊಳ್ಳುವಂಥ ಕಾಲ. ಹಾಗಿರುವಾಗ ಹಾಗೆ ನಡೆದುಕೊಂಡು ಬರುವಾಗ ಅಂತಹ ಪ್ರಾಣಿಗಳಿಗೆ, ಅಂತಹ ಸಸ್ಯರಾಶಿಗಳಿಗೆ ಅದು ನಾಶ ಆಗಬಾರದು, ಅದಕ್ಕೆ ಹಿಂಸೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಸನ್ಯಾಸಿಗಳು, ಪರಿವ್ರಾಜಕರು ಒಂದು ಕಡೆಯಲ್ಲಿ 4 ತಿಂಗಳು ಈ ವ್ರತವನ್ನು ಕೈಗೊಂಡು ತಮ್ಮ ಅನುಷ್ಠಾನವನ್ನು ಹೆಚ್ಚಿಗೊಳಿಸುವಂಥ ಒಂದು ಸಂಪ್ರದಾಯ. ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಅತಿಥಿ ಗಣ್ಯರು ಈ ಸಂದರ್ಭ ಶುಭಾಶಂಸನೀಯ ಮಾತುಗಳನ್ನಾಡಿದರು. ನಮ್ದ ಈ ಹೆಸರು ನಮ್ದ, ಈ ಮನೆತನ ನಮ್ದ. ನಾವು ಯಾರ್ದೋ ಮಕ್ಕಳು ಅಂತ ಹೇಳ್ತೇವೆ, ಯಾರ್ದೋ ಗಂಡ ಅಂತ ಹೇಳ್ತೇವೆ, ಯಾರ್ದೋ ಹೆಂಡತಿ ಅಂತ ಹೇಳ್ತೇವೆ. ಇದು ಅಥವಾ ನಾವು ನಮ್ಮದಿರುವಂಥ ಹುದ್ದೆ ನಮ್ದ, ಅಥವಾ ಈ ಮನೆಯಲ್ಲಿರುವಂಥ ಮನೆ ನಮ್ದ, ಇದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಶಂಕರಾಚಾರ್ಯರು ಹೇಳಿದರು. ಅದ್ರ ಮೂಲಕ ನೇತಿ ಅಂತವ್ರು ಏನು ಹೇಳಿದರು ಅಂದರೆ ಇದಲ್ಲ ಅಂತಂದು, ಅಂದರೆ ಇದು ಮನುಷ್ಯನ ದೇಹ ನಾನನ ಅಂತಂದ್ರೆ ಅದಲ್ಲ, ನಾನಲ್ಲ. ಇವತ್ತು ನಾನು ಒಂದು ಸ್ಥಾನದಲ್ಲಿದ್ದೇನೆ ಅಂತಂದ್ರೆ ಆ ಸ್ಥಾನ ನಂದೇ, ನಾನು ಆ ಸ್ಥಾನ ನಾನಲ್ಲ. ಇವತ್ತು ಒಂದು ಆಸ್ತಿ ನಮ್ಮದಿದೆ ಅಂತಂದ್ರೆ ಆ ಆಸ್ತಿ ನಾನೇನು, ಆಸ್ತಿ ನಮ್ಮದಲ್ಲ.
ಇವತ್ತು ಅಧಿಕಾರ ಇರ್ತೈತೆ. ಆ ಅಧಿಕಾರ ನಾನೇನು? ಅಧಿಕಾರನೂ ಕೂಡ ನಾನಲ್ಲ. ಹಾಗಾದರೆ ನೀತಿ ಅಂತ ಶಂಕರಾಚಾರ್ಯ ಹೇಳಿದ್ದು ಇದಲ್ಲ 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 ಅಂಥೇಳಿ ನಾವು ಮನುಷ್ಯ ನಮಗೆ ನಾವು ಹೇಳ್ಕೊತ ಹೋದಾಗ ನಾನು ಯಾರು ಅನ್ನುವಂಥ ಪ್ರಶ್ನೆ ಬರ್ತೈತೆ. ದೊಡ್ಡ ಸಂಖ್ಯೆಯಲ್ಲಿ ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಈ ರೀತಿಯ ಸ್ಪಂದನ ಸಮಾಜದ ಕಡೆಗಿಂದ ಸ್ಪಂದನ ಮಠಕ್ಕೆ ಬಂದರೆ ಎಡನೀರು ಚಾತುರ್ಮಾಸ್ಯ ಸುವರ್ಣಾಕ್ಷರದಲ್ಲಿ ಬರೆದಿಡತಕ್ಕಂತಹ ಒಂದು ಅವಕಾಶ ಬಂದೇ ಬರ್ತದೆ ಅಂತ ಹೇಳುವ ಮಾತನ್ನು ನಾನು ಹೇಳ್ತೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಎಡನೀರು ಮಠ ಕೇವಲ ಕರ್ನಾಟಕ ಅಲ್ಲ, ನಮ್ಮ ದೇಶ ಅಲ್ಲ, ವಿದೇಶದಲ್ಲಿ ಕೂಡ ಎಡನೀರು ಮಠದ ಬಗ್ಗೆ ಒಳ್ಳೆಯ ಅಭಿಮಾನ ಇರತಕ್ಕಂಥ ಭಕ್ತರು, ಶಿಷ್ಯರು, ಬಂಧುಗಳು ಇದ್ದಾರೆ. ನಮ್ಮ ವೇದಿಕೆಯಲ್ಲೇ ಕಾಣಬಹುದು, ಅನಿವಾಸಿ ಭಾರತೀಯರು ಇದ್ದಾರೆ. ಈ ಎಲ್ಲವರ ಕೂಡುವಿಕೆಯಿಂದ ನಮ್ಮ ಮಠ ನಮಗೋಸ್ಕರ, ಸಮಾಜಕ್ಕೋಸ್ಕರ, ಒಳ್ಳೆಯ ವಿಚಾರಗಳಿಗೋಸ್ಕರ, ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂಗತಿಯನ್ನು ಉಳಿಸಿ ಬೆಳೆಸುವುದಕ್ಕೋಸ್ಕರ ನಾವೆಲ್ಲರೂ ಸೇರಿ ಮಠವನ್ನು ಬೆಳೆಸೋಣ. ಆದರೆ ಕುಲಪುರೋಹಿತರು, ಒಂದು ಮಠ, ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಹೇಳಿದಾಗ ನಾನು ಯಾವತ್ತೋ ಬರಬೇಕಿತ್ತು, ಗುರುಗಳ ಮುಂದೆ ಕ್ಷಮೆ ಯಾಚಿಸ್ತೇನೆ. ತುಂಬ ಸಾರಿ ಬರಲಿಕ್ಕೆ ಹೇಳಿದರು, ಅದಕ್ಕೆ ನಮ್ಮ ರಾಮಕೃಷ್ಣ ಮೈರು ಇದ್ದರು. ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಂತೆ. ಕಾಲ ಕೂಡಿ ಬಂದಾಗಲೇ ನಮಗೆ ಬರಲಿಕ್ಕೆ ಸಾಧ್ಯ. ಗುರು ದರ್ಶನ ಆಗಲಿಕ್ಕಿದ್ರು, ದೇವ್ರ ದರ್ಶನ ಆಗಲಿಕ್ಕಿದ್ರು, ಆ ಕಾಲ ನಂಗೆ ಕಳೆದ 4 ತಿಂಗಳ ಕೆಳಗೆ ಬಂದಿದೆ. ಆ 4 ವರ್ಷದ್ದು ಒಂದೇ ವರ್ಷ 4 ಸರ್ತಿ ಅವರ ದರ್ಶನ ಮಾಡುವ ಭಾಗ್ಯ ನನಗೆ ಸಿಕ್ತು. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಕೂಡ ನನಗೆ ಈ ಪಾಲ್ಗೊಳ್ಳುವ ಭಾಗ್ಯ ನನಗೆ ಸಿಕ್ತಂತ ನಾನು ಅನ್ಕೋತೇನೆ. ಮಠದ ಒಬ್ಬ ಸೇವಕನಾಗಿ ನನ್ನಿಂದ ಏನಾಗಬೇಕು ಅದು ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಅನ್ನಪ್ರಸಾದ ಇರ್ಬೋದು, ಬೆಳಗ್ಗಿನ ಉಪಹಾರ ಇರ್ಬೋದು, ಅದರೊಟ್ಟಿಗೆ ಸಂಜೆ ಮನರಂಜನಾ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಸಭೆ, ಇಂಥದ್ದೆಲ್ಲ ಎಲ್ಲ ಕಡೆ ಒಂದೇ ಸಿಗ್ತಿದ್ರೆ ಅದು ಎಡನೀರು ಮಠ ಅಂತಲೇ ಹೇಳ್ಬೋದು. ಆದ ಕಾರಣ ಈ ಒಂದು ಕಾರ್ಯಕ್ರಮವನ್ನು ಅವರೇನು 6ನೇ ವರ್ಷದ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದಾರೆ, ಅದು ಯಶಸ್ವಿಯಾಗಿ ನಡೀಲಿ. ದೇವರು ಎಲ್ಲ ಭಕ್ತರಿಗೂ ಇಲ್ಲಿ ಒಂದು ಬರುವ ಒಂದು ಅವಕಾಶ ಮಾಡಿಕೊಡಲಿ. ಹಾಗೂ ಈ ಒಂದು ಮಠದಿಂದಾಗಿ ಅರವಿಂದ್ ಬೆಲ್ಲವರು ಹೇಳಬೇಕಾದ್ರೆ ಕನ್ನಡ ಇಲ್ಲಿ ಇಷ್ಟು ಉಳಿದಿದೆ ಅಂದರೆ ಅದಕ್ಕೆ ಎಡನೀರು ಮಠ ಕಾರಣ ಅಂತ ಹೇಳ್ಬೋದು. ಚಾತುರ್ಮಾಸ ಕೂತಿದ್ದರು. ಆವಾಗಿಂದ ಅವರ ಒಂದು ದೃಷ್ಟಿಗೆ ಹಾಗೂ ಅವರ ಆಶೀರ್ವಾದಕ್ಕೆ ನಾನು ಯಾವಾಗಲೂ ಇದ್ದೀನಿ. 80ರ ಮೇಲೆ ಅವ್ರ ಜೊತೆ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಒಂದು ಮಹತ್ ಅವಕಾಶ ನನ್ನ ಜೀವನದಲ್ಲಿ ಒಂದು ಸ್ವರ್ಣಯುಗ ಅದು. ಸುಮಾರು 19ನೇ ಇಸ್ವಿ 20ನೇ ಇಸ್ವಿವರೆಗೂ ಎಲ್ಲೇ ಕಾರ್ಯಕ್ರಮ ನಡೆದ್ರು ಫೋನ್ ಮಾಡೋರು, ಹೇಯ್ ಫ್ರೀ ಇದೆಯಾ ಅನ್ನೋರು. ಇಲ್ಲ ಸ್ವಾಮೀಜಿ ಏನೋ ಒಪ್ಕೊಂಡಿದ್ದೀನಿ, ಕ್ಯಾನ್ಸಲ್ ಮಾಡ್ಬೋದಾ ಅಂತ ಕೇಳೋರು. ಒಮ್ಮೊಮ್ಮೆ ಹಂಗೆ ಹೇಳಿದ್ಮೇಲೆ ಸಾಮಾನ್ಯವಾಗಿ ಆಗ್ತಿತ್ತು, ಕೆಲವು ಸತಿ ಆಗ್ತಿರಲಿಲ್ಲ. ಅದಕ್ಕೆ ಸಾಕ್ಷಿ ನನ್ನ ಗೆಳೆಯ ಪ್ರಾಣೇಶ್ ಇಲ್ಲೇ ಇದ್ದಾನೆ. ಅವ್ರ ಜೊತೆ ಅವರ ಆಶೀರ್ವಾದ ನನಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ತಂದೆಯವರು ಅವ್ರ ಜೊತೆ ನುಡಿಸೋರು. ನಾನು ನಮ್ಮ ಅಣ್ಣನೂ ನುಡಿಸಿದ್ದೀವಿ. ಈಗ ನನ್ನ ಮಕ್ಕಳು ಅವ್ರ ಜೊತೆ ನುಡಿಸಿದ್ದಾರೆ.